ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾಲ್ಸ್ ಬರ್ತಾ ಇದೆ. ಜನರು ತಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ನಮಗೆ ಬ್ಯಾಕ್ ಟು ಬ್ಯಾಕ್ ಕರೆಗಳನ್ನ ಮಾಡ್ತಾ ಇದ್ದಾರೆ. ಆದ್ಯತೆಯ ಮೇರೆಗೆ ನಾವು ಕರೆಗಳನ್ನ ಈಗ ಸ್ವೀಕರಿಸ್ತಾ ಇದ್ವಿ. ಮೊದಲೇದಾಗಿ ತುಮಕೂರಿಂದ ವಿನಯ್ ಅಂತ ಕರೆ ಮಾಡಿದ್ದಾರೆ. ವಿನಯ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ? ಜಾತಿ ಗಣತಿ ವಿಚಾರವಾಗಿ ಆಯೋಗಗಳ ಬಗ್ಗೆ ನಾವು ವರದಿಯನ್ನ ನೀಡ್ತಾ ಇದ್ವಿ, ಏನೆಲ್ಲ ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದ್ವಿ. ಸರ್ಕಾರ ಸಮರ್ಪಕವಾಗಿ ನಿರ್ವಹಿಸ್ತಾ ಇದೆ ಈ ವಿಚಾರವನ್ನ ಅಂತ ಅನಿಸ್ತಾ ಇದೆಯಾ ನಿಮಗೆ? ಇಲ್ಲ ಸರ್, ಬಿಹಾರ ಮತ್ತು ತೆಲಂಗಾಣದಲ್ಲಿ 3 ತಿಂಗಳಲ್ಲಿ ವರದಿ ತಗೊಂಡು ವರದಿನ ರಿಲೀಸ್ ಮಾಡಿ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡೋದಕ್ಕೆ ಆದೇಶ ಮಾಡಿದ್ರು. ಕರ್ನಾಟಕದಲ್ಲಿ ಇನ್ನೂ ಮೀನಾಮೇಷ ಏಳಿಸ್ತಾ ಇದ್ದಾರೆ. ಈ ವರದಿ ಜಾರಿ ಆದ್ರೆ ಹಿಂದುಳಿದ ವರ್ಗಗಳು, ಅತಿ ಹಿಂದುಳಿದ ವರ್ಗಗಳಿಗೆ ಲಾಭ ಆಗುತ್ತೆ. ಈ ವರದಿ ಆದಷ್ಟು ಬೇಗ ಜಾರಿ ಆಗ್ಬೇಕು ಅಂತ ಕೇಳ್ಕೊತೀವಿ. ನಿಮ್ಮ ಸಲಹೆ ಏನು? ನಿಮ್ಮ ಅಭಿಪ್ರಾಯ ಏನು? ಏನ್ ಆಗ್ಬೇಕು? ಆಕ್ಚುಲಿ ಏನಾಗ್ಬೇಕು ಅಂದ್ರೆ ಆ ವರದಿ ಬೇಗ ರಿಲೀಸ್ ಆಗ್ಬೇಕು ಮತ್ತು ಅದರಂತೆ ಆ ವರದಿ ಶಿಫಾರಸ್ ಏನಿದೆ ಆ ಶಿಫಾರಸ್ಗಳು ಜಾರಿ ಆಗ್ಬೇಕು. ಯಾವುದೇ ಒತ್ತಡಗಳಿಗೆ ಮುಖ್ಯಮಂತ್ರಿಗಳಾಗ್ಲಿ ಸಚಿವ ಸಂಪುಟಗಳು ಮಣಿದೆ ಹಿಂದುಳಿದವರ ಮತ್ತು ಅತಿ ಹಿಂದುಳಿದವರ ಇದನ್ನ ಕಾಪಾಡಬೇಕು. ಹಿಂದುಳಿದವರ ಅತಿ ಹಿಂದುಳಿದವರ್ಗ ಪರವಾಗಿ ನಿಲ್ಬೇಕು ಸರ್ಕಾರ ಅಂತ ಈ ಮೂಲಕ ನಿಮ್ಮ ಮೂಲಕ ಕೇಳ್ಕೊತೀನಿ. ಫೈನ್ ಫೈನ್, ಥ್ಯಾಂಕ್ ಯು ವಿನಯ್ ಅವರೇ. ತುಮಕೂರಿಂದ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಿ, ಧನ್ಯವಾದ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾಲ್ಸ್ ಬರ್ತಾ ಇದೆ. ಜನರು ತಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ನಮಗೆ ಬ್ಯಾಕ್ ಟು ಬ್ಯಾಕ್ ಕರೆಗಳನ್ನ ಮಾಡ್ತಾ ಇದ್ದಾರೆ. ಆದ್ಯತೆಯ ಮೇರೆಗೆ ನಾವು ಕರೆಗಳನ್ನ ಈಗ ಸ್ವೀಕರಿಸ್ತಾ ಇದ್ವಿ. ಮೊದಲೇದಾಗಿ ತುಮಕೂರಿಂದ ವಿನಯ್ ಅಂತ ಕರೆ ಮಾಡಿದ್ದಾರೆ. ವಿನಯ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ? ಜಾತಿ ಗಣತಿ ವಿಚಾರವಾಗಿ ಆಯೋಗಗಳ ಬಗ್ಗೆ ನಾವು ವರದಿಯನ್ನ ನೀಡ್ತಾ ಇದ್ವಿ, ಏನೆಲ್ಲ ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದ್ವಿ. ಸರ್ಕಾರ ಸಮರ್ಪಕವಾಗಿ ನಿರ್ವಹಿಸ್ತಾ ಇದೆ ಈ ವಿಚಾರವನ್ನ ಅಂತ ಅನಿಸ್ತಾ ಇದೆಯಾ ನಿಮಗೆ? ಇಲ್ಲ ಸರ್, ಬಿಹಾರ ಮತ್ತು ತೆಲಂಗಾಣದಲ್ಲಿ 3 ತಿಂಗಳಲ್ಲಿ ವರದಿ ತಗೊಂಡು ವರದಿನ ರಿಲೀಸ್ ಮಾಡಿ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡೋದಕ್ಕೆ ಆದೇಶ ಮಾಡಿದ್ರು. ಕರ್ನಾಟಕದಲ್ಲಿ ಇನ್ನೂ ಮೀನಾಮೇಷ ಏಳಿಸ್ತಾ ಇದ್ದಾರೆ. ಈ ವರದಿ ಜಾರಿ ಆದ್ರೆ ಹಿಂದುಳಿದ ವರ್ಗಗಳು, ಅತಿ ಹಿಂದುಳಿದ ವರ್ಗಗಳಿಗೆ ಲಾಭ ಆಗುತ್ತೆ. ಈ ವರದಿ ಆದಷ್ಟು ಬೇಗ ಜಾರಿ ಆಗ್ಬೇಕು ಅಂತ ಕೇಳ್ಕೊತೀವಿ. ನಿಮ್ಮ ಸಲಹೆ ಏನು? ನಿಮ್ಮ ಅಭಿಪ್ರಾಯ ಏನು? ಏನ್ ಆಗ್ಬೇಕು? ಆಕ್ಚುಲಿ ಏನಾಗ್ಬೇಕು ಅಂದ್ರೆ ಆ ವರದಿ ಬೇಗ ರಿಲೀಸ್ ಆಗ್ಬೇಕು ಮತ್ತು ಅದರಂತೆ ಆ ವರದಿ ಶಿಫಾರಸ್ ಏನಿದೆ ಆ ಶಿಫಾರಸ್ಗಳು ಜಾರಿ ಆಗ್ಬೇಕು. ಯಾವುದೇ ಒತ್ತಡಗಳಿಗೆ ಮುಖ್ಯಮಂತ್ರಿಗಳಾಗ್ಲಿ ಸಚಿವ ಸಂಪುಟಗಳು ಮಣಿದೆ ಹಿಂದುಳಿದವರ ಮತ್ತು ಅತಿ ಹಿಂದುಳಿದವರ ಇದನ್ನ ಕಾಪಾಡಬೇಕು. ಹಿಂದುಳಿದವರ ಅತಿ ಹಿಂದುಳಿದವರ್ಗ ಪರವಾಗಿ ನಿಲ್ಬೇಕು ಸರ್ಕಾರ ಅಂತ ಈ ಮೂಲಕ ನಿಮ್ಮ ಮೂಲಕ ಕೇಳ್ಕೊತೀನಿ. ಫೈನ್ ಫೈನ್, ಥ್ಯಾಂಕ್ ಯು ವಿನಯ್ ಅವರೇ. ತುಮಕೂರಿಂದ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಿ, ಧನ್ಯವಾದ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾಲ್ಸ್ ಬರ್ತಾ ಇದೆ. ಜನರು ತಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ನಮಗೆ ಬ್ಯಾಕ್ ಟು ಬ್ಯಾಕ್ ಕರೆಗಳನ್ನ ಮಾಡ್ತಾ ಇದ್ದಾರೆ. ಆದ್ಯತೆಯ ಮೇರೆಗೆ ನಾವು ಕರೆಗಳನ್ನ ಈಗ ಸ್ವೀಕರಿಸ್ತಾ ಇದ್ವಿ. ಮೊದಲೇದಾಗಿ ತುಮಕೂರಿಂದ ವಿನಯ್ ಅಂತ ಕರೆ ಮಾಡಿದ್ದಾರೆ. ವಿನಯ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ? ಜಾತಿ ಗಣತಿ ವಿಚಾರವಾಗಿ ಆಯೋಗಗಳ ಬಗ್ಗೆ ನಾವು ವರದಿಯನ್ನ ನೀಡ್ತಾ ಇದ್ವಿ, ಏನೆಲ್ಲ ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದ್ವಿ. ಸರ್ಕಾರ ಸಮರ್ಪಕವಾಗಿ ನಿರ್ವಹಿಸ್ತಾ ಇದೆ ಈ ವಿಚಾರವನ್ನ ಅಂತ ಅನಿಸ್ತಾ ಇದೆಯಾ ನಿಮಗೆ? ಇಲ್ಲ ಸರ್, ಬಿಹಾರ ಮತ್ತು ತೆಲಂಗಾಣದಲ್ಲಿ 3 ತಿಂಗಳಲ್ಲಿ ವರದಿ ತಗೊಂಡು ವರದಿನ ರಿಲೀಸ್ ಮಾಡಿ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡೋದಕ್ಕೆ ಆದೇಶ ಮಾಡಿದ್ರು. ಕರ್ನಾಟಕದಲ್ಲಿ ಇನ್ನೂ ಮೀನಾಮೇಷ ಏಳಿಸ್ತಾ ಇದ್ದಾರೆ. ಈ ವರದಿ ಜಾರಿ ಆದ್ರೆ ಹಿಂದುಳಿದ ವರ್ಗಗಳು, ಅತಿ ಹಿಂದುಳಿದ ವರ್ಗಗಳಿಗೆ ಲಾಭ ಆಗುತ್ತೆ. ಈ ವರದಿ ಆದಷ್ಟು ಬೇಗ ಜಾರಿ ಆಗ್ಬೇಕು ಅಂತ ಕೇಳ್ಕೊತೀವಿ. ನಿಮ್ಮ ಸಲಹೆ ಏನು? ನಿಮ್ಮ ಅಭಿಪ್ರಾಯ ಏನು? ಏನ್ ಆಗ್ಬೇಕು? ಆಕ್ಚುಲಿ ಏನಾಗ್ಬೇಕು ಅಂದ್ರೆ ಆ ವರದಿ ಬೇಗ ರಿಲೀಸ್ ಆಗ್ಬೇಕು ಮತ್ತು ಅದರಂತೆ ಆ ವರದಿ ಶಿಫಾರಸ್ ಏನಿದೆ ಆ ಶಿಫಾರಸ್ಗಳು ಜಾರಿ ಆಗ್ಬೇಕು. ಯಾವುದೇ ಒತ್ತಡಗಳಿಗೆ ಮುಖ್ಯಮಂತ್ರಿಗಳಾಗ್ಲಿ ಸಚಿವ ಸಂಪುಟಗಳು ಮಣಿದೆ ಹಿಂದುಳಿದವರ ಮತ್ತು ಅತಿ ಹಿಂದುಳಿದವರ ಇದನ್ನ ಕಾಪಾಡಬೇಕು. ಹಿಂದುಳಿದವರ ಅತಿ ಹಿಂದುಳಿದವರ್ಗ ಪರವಾಗಿ ನಿಲ್ಬೇಕು ಸರ್ಕಾರ ಅಂತ ಈ ಮೂಲಕ ನಿಮ್ಮ ಮೂಲಕ ಕೇಳ್ಕೊತೀನಿ. ಫೈನ್ ಫೈನ್, ಥ್ಯಾಂಕ್ ಯು ವಿನಯ್ ಅವರೇ. ತುಮಕೂರಿಂದ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಿ, ಧನ್ಯವಾದ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾಲ್ಸ್ ಬರ್ತಾ ಇದೆ. ಜನರು ತಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ನಮಗೆ ಬ್ಯಾಕ್ ಟು ಬ್ಯಾಕ್ ಕರೆಗಳನ್ನ ಮಾಡ್ತಾ ಇದ್ದಾರೆ. ಆದ್ಯತೆಯ ಮೇರೆಗೆ ನಾವು ಕರೆಗಳನ್ನ ಈಗ ಸ್ವೀಕರಿಸ್ತಾ ಇದ್ವಿ. ಮೊದಲೇದಾಗಿ ತುಮಕೂರಿಂದ ವಿನಯ್ ಅಂತ ಕರೆ ಮಾಡಿದ್ದಾರೆ. ವಿನಯ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ? ಜಾತಿ ಗಣತಿ ವಿಚಾರವಾಗಿ ಆಯೋಗಗಳ ಬಗ್ಗೆ ನಾವು ವರದಿಯನ್ನ ನೀಡ್ತಾ ಇದ್ವಿ, ಏನೆಲ್ಲ ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದ್ವಿ. ಸರ್ಕಾರ ಸಮರ್ಪಕವಾಗಿ ನಿರ್ವಹಿಸ್ತಾ ಇದೆ ಈ ವಿಚಾರವನ್ನ ಅಂತ ಅನಿಸ್ತಾ ಇದೆಯಾ ನಿಮಗೆ? ಇಲ್ಲ ಸರ್, ಬಿಹಾರ ಮತ್ತು ತೆಲಂಗಾಣದಲ್ಲಿ 3 ತಿಂಗಳಲ್ಲಿ ವರದಿ ತಗೊಂಡು ವರದಿನ ರಿಲೀಸ್ ಮಾಡಿ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡೋದಕ್ಕೆ ಆದೇಶ ಮಾಡಿದ್ರು. ಕರ್ನಾಟಕದಲ್ಲಿ ಇನ್ನೂ ಮೀನಾಮೇಷ ಏಳಿಸ್ತಾ ಇದ್ದಾರೆ. ಈ ವರದಿ ಜಾರಿ ಆದ್ರೆ ಹಿಂದುಳಿದ ವರ್ಗಗಳು, ಅತಿ ಹಿಂದುಳಿದ ವರ್ಗಗಳಿಗೆ ಲಾಭ ಆಗುತ್ತೆ. ಈ ವರದಿ ಆದಷ್ಟು ಬೇಗ ಜಾರಿ ಆಗ್ಬೇಕು ಅಂತ ಕೇಳ್ಕೊತೀವಿ.
ನಿಮ್ಮ ಸಲಹೆ ಏನು, ನಿಮ್ಮ ಅಭಿಪ್ರಾಯ ಏನು, ಏನು ಆಗ್ಬೇಕು ಆಕ್ಚುಲಿ? ಏನಾಗ್ಬೇಕು ಅಂದ್ರೆ ಆ ವರದಿ ಬೇಗ ರಿಲೀಸ್ ಆಗ್ಬೇಕು ಮತ್ತು ಅದರಂತೆ ಆ ವರದಿ ಶಿಫಾರಸ್ ಏನಿದೆ ಹ್ಮ್ ಆ ಶಿಫಾರಸ್ಗಳು ಜಾರಿ ಆಗ್ಬೇಕು. ಯಾವುದೇ ಒತ್ತಡಗಳಿಗೆ ಮುಖ್ಯಮಂತ್ರಿಗಳಾಗ್ಲಿ ಸಚಿವ ಸಂಪುಟಗಳು ಮಣಿದೆ ಹ್ಮ್ ಹಿಂದುಳಿದವರ ಮತ್ತು ಅತಿ ಹಿಂದುಳಿದವರ ಆ, ಇದನ್ನ ಕಾಪಾಡಬೇಕು. ಹ್ಮ್ 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 ಹಿಂದುಳಿದವರ ಅತಿ ಹಿಂದುಳಿದವರ್ಗ ಪರವಾಗಿ ನಿಲ್ಬೇಕು ಸರ್ಕಾರ ಅಂತ ಈ ಮೂಲಕ ನಿಮ್ಮ ಮೂಲಕ ಕೇಳ್ಕೊತೀನಿ. ಫೈನ್ ಫೈನ್. ಥ್ಯಾಂಕ್ ಯು ವಿನಯ್ ಅವರೇ, ತುಮಕೂರಿಂದ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಿ, ಧನ್ಯವಾದ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾಲ್ಸ್ ಬರ್ತಾ ಇದೆ. ಜನರು ತಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ನಮಗೆ ಬ್ಯಾಕ್ ಟು ಬ್ಯಾಕ್ ಕರೆಗಳನ್ನ ಮಾಡ್ತಾ ಇದ್ದಾರೆ. ಆದ್ಯತೆಯ ಮೇರೆಗೆ ನಾವು ಕರೆಗಳನ್ನ ಈಗ ಸ್ವೀಕರಿಸ್ತಾ ಇದ್ವಿ. ಮೊದಲೇದಾಗಿ ತುಮಕೂರಿಂದ ವಿನಯ್ ಅಂತ ಕರೆ ಮಾಡಿದ್ದಾರೆ. ವಿನಯ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ? ಜಾತಿ ಗಣತಿ ವಿಚಾರವಾಗಿ ಆಯೋಗಗಳ ಬಗ್ಗೆ ನಾವು ವರದಿಯನ್ನ ನೀಡ್ತಾ ಇದ್ವಿ, ಏನೆಲ್ಲ ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದ್ವಿ. ಸರ್ಕಾರ ಸಮರ್ಪಕವಾಗಿ ನಿರ್ವಹಿಸ್ತಾ ಇದೆ ಈ ವಿಚಾರವನ್ನ ಅಂತ ಅನಿಸ್ತಾ ಇದೆಯಾ ನಿಮಗೆ? ಇಲ್ಲ ಸರ್, ಬಿಹಾರ ಮತ್ತು ತೆಲಂಗಾಣದಲ್ಲಿ 3 ತಿಂಗಳಲ್ಲಿ ವರದಿ ತಗೊಂಡು ವರದಿನ ರಿಲೀಸ್ ಮಾಡಿ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡೋದಕ್ಕೆ ಆದೇಶ ಮಾಡಿದ್ರು. ಕರ್ನಾಟಕದಲ್ಲಿ ಇನ್ನೂ ಮೀನಾಮೇಷ ಏಳಿಸ್ತಾ ಇದ್ದಾರೆ. ಈ ವರದಿ ಜಾರಿ ಆದ್ರೆ ಹಿಂದುಳಿದ ವರ್ಗಗಳು ಅತಿ ಹಿಂದುಳಿದ ವರ್ಗಗಳಿಗೆ ಲಾಭ ಆಗುತ್ತೆ. ಕರೆಕ್ಟ್. ಈ ವರದಿ ಆದಷ್ಟು ಬೇಗ ಜಾರಿ ಆಗ್ಬೇಕು ಅಂತ ಕೇಳ್ಕೊತೀವಿ. ನಿಮ್ಮ ಸಲಹೆ ಏನು, ನಿಮ್ಮ ಅಭಿಪ್ರಾಯ ಏನು, ಏನ್ ಆಗ್ಬೇಕು ಆಕ್ಚುಲಿ? ಏನಾಗ್ಬೇಕು ಅಂದ್ರೆ ಆ ವರದಿ ಬೇಗ ರಿಲೀಸ್ ಆಗ್ಬೇಕು ಮತ್ತು ಅದರಂತೆ ಆ ವರದಿ ಶಿಫಾರಸ್ ಏನಿದೆ ಆ ಶಿಫಾರಸ್ಗಳು ಜಾರಿ ಆಗ್ಬೇಕು. ಯಾವುದೇ ಒತ್ತಡಗಳಿಗೆ ಮುಖ್ಯಮಂತ್ರಿಗಳಾಗ್ಲಿ ಸಚಿವ ಸಂಪುಟಗಳು ಮಣಿದೆ ಹಿಂದುಳಿದವರ ಮತ್ತು ಅತಿ ಹಿಂದುಳಿದವರ ಇದನ್ನ ಕಾಪಾಡಬೇಕು. ಹಿಂದುಳಿದವರ ಅತಿ ಹಿಂದುಳಿದವರ್ಗ ಪರವಾಗಿ ನಿಲ್ಬೇಕು ಸರ್ಕಾರ ಅಂತ ಈ ಮೂಲಕ ನಿಮ್ಮ ಮೂಲಕ ಕೇಳ್ಕೊತೀನಿ. ಫೈನ್ ಫೈನ್. ಥ್ಯಾಂಕ್ ಯು ವಿನಯ್ ಅವರೇ, ತುಮಕೂರಿಂದ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಿ, ಧನ್ಯವಾದ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾಲ್ಸ್ ಬರ್ತಾ ಇದೆ. ಜನರು ತಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ನಮಗೆ ಬ್ಯಾಕ್ ಟು ಬ್ಯಾಕ್ ಕರೆಗಳನ್ನ ಮಾಡ್ತಾ ಇದ್ದಾರೆ. ಆದ್ಯತೆಯ ಮೇರೆಗೆ ನಾವು ಕರೆಗಳನ್ನ ಈಗ ಸ್ವೀಕರಿಸ್ತಾ ಇದ್ವಿ. ಮೊದಲೇದಾಗಿ ತುಮಕೂರಿಂದ ವಿನಯ್ ಅಂತ ಕರೆ ಮಾಡಿದ್ದಾರೆ. ವಿನಯ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ? ಜಾತಿ ಗಣತಿ ವಿಚಾರವಾಗಿ ಆಯೋಗಗಳ ಬಗ್ಗೆ ನಾವು ವರದಿಯನ್ನ ನೀಡ್ತಾ ಇದ್ವಿ, ಏನೆಲ್ಲ ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದ್ವಿ. ಸರ್ಕಾರ ಸಮರ್ಪಕವಾಗಿ ನಿರ್ವಹಿಸ್ತಾ ಇದೆ ಈ ವಿಚಾರವನ್ನ ಅಂತ ಅನಿಸ್ತಾ ಇದೆಯಾ ನಿಮಗೆ? ಇಲ್ಲ ಸರ್, ಬಿಹಾರ ಮತ್ತು ತೆಲಂಗಾಣದಲ್ಲಿ 3 ತಿಂಗಳಲ್ಲಿ ವರದಿ ತಗೊಂಡು ವರದಿನ ರಿಲೀಸ್ ಮಾಡಿ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡೋದಕ್ಕೆ ಆದೇಶ ಮಾಡಿದ್ರು. ಕರ್ನಾಟಕದಲ್ಲಿ ಇನ್ನೂ ಮೀನಾಮೇಷ ಏಳಿಸ್ತಾ ಇದ್ದಾರೆ. ಈ ವರದಿ ಜಾರಿ ಆದ್ರೆ ಹಿಂದುಳಿದ ವರ್ಗಗಳು ಅತಿ ಹಿಂದುಳಿದ ವರ್ಗಗಳಿಗೆ ಲಾಭ ಆಗುತ್ತೆ. ಕರೆಕ್ಟ್. ಈ ವರದಿ ಆದಷ್ಟು ಬೇಗ ಜಾರಿ ಆಗ್ಬೇಕು ಅಂತ ಕೇಳ್ಕೊತೀವಿ. ನಿಮ್ಮ ಸಲಹೆ ಏನು, ನಿಮ್ಮ ಅಭಿಪ್ರಾಯ ಏನು, ಏನ್ ಆಗ್ಬೇಕು ಆಕ್ಚುಲಿ? ಏನಾಗ್ಬೇಕು ಅಂದ್ರೆ ಆ ವರದಿ ಬೇಗ ರಿಲೀಸ್ ಆಗ್ಬೇಕು ಮತ್ತು ಅದರಂತೆ ಆ ವರದಿ ಶಿಫಾರಸ್ ಏನಿದೆ ಆ ಶಿಫಾರಸ್ಗಳು ಜಾರಿ ಆಗ್ಬೇಕು. ಯಾವುದೇ ಒತ್ತಡಗಳಿಗೆ ಮುಖ್ಯಮಂತ್ರಿಗಳಾಗ್ಲಿ ಸಚಿವ ಸಂಪುಟಗಳು ಮಣಿದೆ ಹಿಂದುಳಿದವರ ಮತ್ತು ಅತಿ ಹಿಂದುಳಿದವರ ಇದನ್ನ ಕಾಪಾಡಬೇಕು. ಹಿಂದುಳಿದವರ ಅತಿ ಹಿಂದುಳಿದವರ್ಗ ಪರವಾಗಿ ನಿಲ್ಬೇಕು ಸರ್ಕಾರ ಅಂತ ಈ ಮೂಲಕ ನಿಮ್ಮ ಮೂಲಕ ಕೇಳ್ಕೊತೀನಿ. ಫೈನ್ ಫೈನ್. ಥ್ಯಾಂಕ್ ಯು ವಿನಯ್ ಅವರೇ, ತುಮಕೂರಿಂದ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಿ, ಧನ್ಯವಾದ.